ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ CTS ಆ್ಯಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು MHRD UDS ಪ್ಲಸ್ಸಲ್ಲಿ ಪ್ರಮೋಷನ್ ಆಕ್ಟಿವಿಟಿ ಅಂದರೆ ಪ್ರೋಗ್ರೆಷನ್ ಆಕ್ಟಿವಿಟಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ನಾವು ಮಕ್ಕಳನ್ನು 2025-26ನೇ ಸಾಲಿನಲ್ಲಿರ್ತಕ್ಕಂಥ ಮಕ್ಕಳನ್ನು 26-27ನೇ ಸಾಲಿಗೆ ಪ್ರಮೋಟ್ ಮಾಡಬೇಕಾಗಿದೆ. ಸೊ ಅದು ಯಾವ ರೀತಿ ಪ್ರಮೋಟ್ ಮಾಡಬೇಕು, ಯಾವೆಲ್ಲ ಮಾಹಿತಿಗಳು ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವಿಡಿಯೋನ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಒಂದು ಉಪಯುಕ್ತ ಮಾಹಿತಿ ನಿಮಗೆ ಸಿಗುತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡಿಬಿಟ್ಟು ಅಲ್ಲಿ ಟೈಪ್ ಮಾಡಿ UDS ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸೊ ಈ ರೀತಿ ಬರ್ತಕ್ಕಂಥ ಇಲ್ಲಿ ಬರುತ್ತೆ ನೋಡಿ UDS ಪ್ಲಸ್ ಅಂತ, ಮೊದಲೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮೊದಲೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿಯ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಓಕೆನಾ, ನಾನು ಮೊಬೈಲಲ್ಲಿ ಮಾಡ್ತಾ ಇದ್ದೇನೆ, ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ. ಸೊ ಈ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂದರೆ ಸ್ಟೂಡೆಂಟ್ ಮಾಡ್ಯೂಲು ಸುಮಾರಷ್ಟು ಮಾಡ್ಯೂಲ್ಸ್ ಇದ್ದಾವೆ. ಅದರಲ್ಲಿ ಈಗ ನೆಕ್ಸ್ಟ್ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಗೋ ಮೇಲೆ ಕ್ಲಿಕ್ ಮಾಡೋಣ. ಗೋ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸುಮಾರಷ್ಟು ಮಾಡ್ಯೂಲ್ಸ್ಗಳು ಬರ್ತವೆ. ಇಲ್ಲಿ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ, ಟೀಚರ್ ಮಾಡ್ಯೂಲು, ಸ್ಟೂಡೆಂಟ್ ಮಾಡ್ಯೂಲ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸರಿನಾ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಯೂಸರ್ ಐ ಡಿ ಪಾಸ್ವರ್ಡ್ ಕೇಳುತ್ತೆ. ಸೊ ನಮಗೇನು MHRD UDS ಪ್ಲಸ್ಸಿಂದ ಯೂಸರ್ ಐ ಡಿ ಪಾಸ್ವರ್ಡ್ ಇದೆಯಲ್ಲ, ಆ ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚವನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕರೆಂಟ್ ಅಕಾಡೆಮಿಕ್ ಇಯರ್ 26-27 ಇದೆ. ಸೊ ಈಗ ನಾವು ಪ್ರೋಗ್ರೆಷನ್ ಮಾಡಬೇಕಾಗಿರ್ತಕ್ಕಂಥದ್ದು 25-26ನೇ ಸಾಲಿನ ಮಕ್ಕಳನ್ನು 26-27ನೇ ಸಾಲಿಗೆ ನಾವು ಪ್ರಮೋಟ್ ಮಾಡಬೇಕಾಗಿದೆ. ಅಂದರೆ ನೆಕ್ಸ್ಟ್ ಜೂನಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಅಕಾಡೆಮಿಕ್ ಇಯರ್ ಯಾವುದಪ್ಪ ಅಂದರೆ 26-27. ಸೊ ಹಾಗಾಗಿ ನಾವೇನು ಇಲ್ಲಿ ಮೇಲ್ಗಡೆ ರೆಡ್ ಕಲರ್ ಇದೆಯಲ್ವಾ, ಗೋ ಟು 26-27 ಫಸ್ಟ್ನೇ ಆಪ್ಷನ್ನು ಈ ಕರೆಂಟ್ ಅಕಾಡೆಮಿಕ್ ಇಯರ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕ್ಲೋಸ್ ಅಂತ ಒಂದು ಬಟನ್ ಇದೆ, ಆ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದೆ ಸ್ಕೂಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇದನ್ನು ಕ್ಲೋಸ್ ಮಾಡಿ. ಈಗ ನಾವು ಪ್ರೋಗ್ರೆಷನ್ ಆ್ಯಕ್ಟಿವಿಟಿನ ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ. ಇಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿ 3 ಗೆರೆ ಇದಾವಲ್ಲ, ಮೆನು ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಸುಮಾರಷ್ಟು ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತ ಆಕ್ಟಿವಿಟಿ ಅಂತ ಒಂದು ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಅಗೇನ್ ಮೆನು ಬೇರೆ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿ ಅಂತ ಒಂದು ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ ಪ್ರೋಗ್ರೆಷನ್ ಮಾಡ್ಯೂಲ್ ಮೇಲೆ ಆಪ್ಷನ್ ಓಪನ್ ಆಯಿತು. ಓಕೆ, ಇಲ್ಲಿ ಮೊದಲನೇದಾಗಿ ಪ್ರೋಗ್ರೆಷನ್ ಮಾಡಬೇಕಂದ್ರೆ ಗೋ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲೊಂದಿಷ್ಟು ನೋಟ್ ಇದೆ, ಆ ನೋಟನ್ನು ಓದ್ಕೊಳ್ಳಿ. ಈಗ ನಾವು 25-26ನೇ ಸಾಲಿರ್ತಕ್ಕಂಥ ಮಕ್ಕಳನ್ನು 26-27ಗೆ ಪ್ರಮೋಟ್ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊತೇನೆ, 1ನೇ ಕ್ಲಾಸು. ಅಂದರೆ ಈಗ 25-26ನೇ ಸಾಲಿನಲ್ಲಿರ್ತಕ್ಕಂಥ 1ನೇ ಕ್ಲಾಸ್ ಮಕ್ಕಳನ್ನ 26-27ನೇ ಸಾಲಿಗೆ ಪ್ರಮೋಟ್ ಮಾಡಬೇಕಾಗಿದೆ. ನೆಕ್ಸ್ಟ್ ಸೆಕ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊತೇನೆ, ಗೋ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಗೋ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗೆ ನೀವು ಯಾವ ತರಗತಿ ಸೆಲೆಕ್ಟ್ ಮಾಡ್ತಿದ್ರೋ ಆ ಮಕ್ಕಳ ಲಿಸ್ಟ್ ಇಲ್ಲಿ ಬರುತ್ತೆ. ಸೊ ಮೊದಲನೇ ಕಾಲಮಲ್ಲಿ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಬರುತ್ತೆ. ಅದರಲ್ಲಿ ಸ್ಟೂಡೆಂಟ್ ನೇಮು, ಪೆನ್ ನಂಬರು, ಡೇಟ್ ಆಫ್ ಬರ್ತು, ಅವೆಲ್ಲ ಫಾದರ್ ನೇಮು, ಮದರ್ ನೇಮ್ ಎಲ್ಲ ಬಂದಿರುತ್ತೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ಪ್ರೋಗ್ರೆಷನ್ ಸ್ಟೇಟಸ್ 25-26ನೇ ಒಂದು ಪ್ರೋಗ್ರೆಷನ್ ಸ್ಟೇಟಸನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಆದಮೇಲೆ ಎಲಿಜಿಬಲ್ ಪ್ರಮೋಟೆಡ್ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಸ್ಟೇಟಸ್ ನೋಡಿ ಪೆಂಡಿಂಗ್ ಇದೆ, ನೀವು ಯಾವತ್ತು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡಿದರೆ ಆ ಡೇಟ್ ಇಲ್ಲಿ ಬರುತ್ತೆ. ಆ್ಯಕ್ಷನ್ ಏನಂತ ಈಗ ನಾನು ನಿಮಗೆ ತೋರಿಸ್ತೇನೆ. ಈಗ ಒಂದೊಂದೇ ಮಗಳನ್ನು ಯಾವ ರೀತಿ ಪ್ರೋಗ್ರೆಸ್ ಮಾಡೋಂತ ತೋರಿಸ್ತೇನೆ. ಇಲ್ಲಿ ಮೊದಲನೇದಾಗಿ ಪ್ರೋಗ್ರೆಷನ್ ಸ್ಟೇಟಸ್ ಅಂತ ಇದೆ, ಪ್ರತಿಯೊಂದು ಮಗುವಿಗೂ ಇದು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಅಂತ ಇದೆ, ಇಲ್ಲಿ 3 ಆಪ್ಷನ್ ಬರುತ್ತೆ. ಪ್ರಮೋಟೆಡ್ ಬೈ ಎಕ್ಸಾಮ್, ನಾಟ್ ಪ್ರಮೋಟೆಡ್, ಪ್ರಮೋಟೆಡ್ ವಿತೌಟ್ ಎಕ್ಸಾಮಿನೇಷನ್ ಅಂತ. ಅಂದರೆ ಪರೀಕ್ಷೆಯಿಂದ ಪಾಸಾಗಿದ್ದಾರಾ ಅಥವಾ ಪಾಸ್ ಆಗಿಲ್ವಾ, ಅವ್ರು ಪರೀಕ್ಷೆ ಇಲ್ಲದೆ ಪಾಸಾಗಿದ್ದಾರಾ ಅಂತ. ಸೊ ಸಂಬಂಧಪಟ್ಟ ಆಪ್ಷನ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮಾರ್ಕ್ಸ್ ಇನ್ ಪರ್ಸೆಂಟೇಜ್, ಅವರು
ಒಂದು ಲಾಸ್ಟ್ ಅಕಾಡೆಮಿಕ್ ಇಯರಲ್ಲಿ ಅವರು ಟೋಟಲ್ ಎಷ್ಟು ಮಾರ್ಕ್ಸನ್ನು ಕನ್ಸಿಡರ್ ಮಾಡಿದರು, 100ಗೆ ಎಷ್ಟು ಪರ್ಸೆಂಟೇಜನ್ನು ತೊಗೊಂಡಿದ್ರು ಅಂತ ನಾವಿಲ್ಲಿ ಹಾಕಬೇಕಾಗುತ್ತೆ. ಅವ್ರ ಪರ್ಸೆಂಟೇಜನ್ನು ಹಾಕಬೇಕು. ನೆಕ್ಸ್ಟ್ ನಂಬರ್ ಆಫ್ ಡೇಸ್ ಸ್ಕೂಲ್ ಅಟೆಂಡೆಡ್ ಅಂತ, ಅಂದರೆ ಲಾಸ್ಟ್ ಇಯರು ಅವರು ಶೈಕ್ಷಣಿಕ ವರ್ಷದಲ್ಲಿ 25-26ನೇ ಶೈಕ್ಷಣಿಕ ವರ್ಷದಲ್ಲಿ ಅವರು ಒಟ್ಟು ಎಷ್ಟು ದಿನಗಳು ಹಾಜರಾಗಿದ್ದರು ಅನ್ನೋದನ್ನು ಇಲ್ಲಿ ನೀವು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಸ್ಕೂಲಿಂಗ್ ಸ್ಟೇಟಸ್ ಅಂತ ಇದೆ. ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್, ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ಆರ್ ವಿತೌಟ್ ಟಿ ಸಿ ಅಂತ ಇದೆ. ಆ ಮಗು ಈಗ 25-26ನೇ ಸಾಲಿನಲ್ಲಿರ್ತಕ್ಕಂಥ ಮಗು 26-27ನೇ ಸಾಲಿಗೆ ನಿಮ್ಮ ಶಾಲೆಯಲ್ಲಿದ್ದರೆ ಸೇಮ್ ಸ್ಕೂಲ್ ಅಂತ ಹಾಕಿ, ಟಿ ಸಿ ತೊಗೊಂಡು ಹೋದರೆ ಈಗ ಎಕ್ಸಿಟ್ ಕ್ಲಾಸೆಲ್ಲ ಟಿ ಸಿ ತೊಗೊಂಡು ಹೋಗ್ತಾರೆ. ಸೊ ಆ ಎಕ್ಸಿಟ್ ಕ್ಲಾಸ್ಗೆಲ್ಲ ನೀವು ಲೆಫ್ಟ್ ಸ್ಕೂಲ್ ವಿತ್ ಅಂತ ಹಾಕಬೇಕಾಗುತ್ತೆ, ಸರಿನಾ? ಸೊ ಈಗ ಸ್ಟಡಿಂಗ್ ಸ್ಕೂಲ್ ವಿತ್ ಸೇಮ್ ಸ್ಕೂಲ್ ಅಂತಲೇ ಹಾಕ್ತೇನೆ. ಪಕ್ಕದಲ್ಲಿ ಈಗ ಕ್ಲಾಸ್ 2 ಆಟೋಮೆಟಿಕ್ಕಾಗಿ ಬರುತ್ತೆ ನೋಡಿ. ಈಗ 1ನೇ ಕ್ಲಾಸ್ ಮಕ್ಕಳನ್ನ ಪ್ರಮೋಟ್ ಮಾಡ್ತಾಯಿದ್ದೀನಿ, 2ನೇ ಕ್ಲಾಸ್ ಮಕ್ಕಳಿಗೆ ಕ್ಲಾಸ್ 2 ಆಟೋಮೆಟಿಕ್ಕಾಗಿ ತಗೊಳುತ್ತೆ. ನಾವು ಸೆಕ್ಷನ್ 1 ಮಾತ್ರ ಎಂಟ್ರಿ ಮಾಡಬೇಕಾಗಷ್ಟೇ. ಇಲ್ಲಿ ಸ್ಟೇಟಸ್ ಪೆಂಡಿಂಗ್ ಅಂತ ಇದೆ. ಈಗ ನಾವು ಆ್ಯಕ್ಷನ್ ಕಾಲಮಲ್ಲಿ ಅಪ್ಡೇಟ್ ಅಂತ ಕೊಡಬೇಕು. ಅಪ್ಡೇಟ್ ಅಂತ ಕೊಟ್ಟಾಗ ಸ್ಟೂಡೆಂಟ್ ಡೀಟೇಲ್ಸ್ ಹ್ಯಾಸ್ ಬೀನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡಿದರೆ ನೋಡಿರಿ, ಇಲ್ಲಿ ಸ್ಟೇಟಸ್ ಡನ್ ಅಂತ ಬಂದಿದೆ. ನೀವು ಯಾವಾಗ ಪ್ರೋಗ್ರೆಷನ್ ಆಕ್ಟಿವಿಟಿ ಮಾಡಿರ್ತೀರಲ್ಲ ಆ ಡೇಟ್ ಇಲ್ಲಿ ಬಂದಿದೆ. ಓಕೆ, ಸೊ ಹೀಗೆ ಪ್ರತಿಯೊಂದು ಆ ಒಂದು ತರಗತಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗುವಿನ ಮಾಹಿತಿನ ಅವರ ಪರ್ಸೆಂಟೇಜನ್ನು ಹಾಕಬೇಕು ಮತ್ತು ಶಾಲೆ ನಡೆದ ದಿನಗಳಿಗೆ ಎಷ್ಟು ಮಗು ಹಾಜರಾಗಿತ್ತು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸ್ಕೂಲಿಂಗ್ ಸ್ಟೇಟಸನ್ನು ಹಾಕಬೇಕು. ಸ್ಕೂಲಿಂಗ್ ಸ್ಟೇಟಸನ್ನು ಹಾಕಿ ಇಲ್ಲಿ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಅಪ್ಡೇಟ್ ಅಂತ ಕೊಡಬೇಕು. ಹೀಗೆ ಪ್ರತಿಯೊಂದು ಮಗುವಿನೂ ನೀವೇನು ಮಾಡೋಕ್ಕಾಗುತ್ತೆ, ಅಪ್ಡೇಟ್ ಮಾಡಬೇಕಾಗುತ್ತೆ. ಈಗ ನಾನು 1ನೇ ಕ್ಲಾಸ್ ಸೆಲೆಕ್ಟ್ ಮಾಡಿಕೊಂಡೆ. ಆ 1ನೇ ಕ್ಲಾಸಲ್ಲಿ 2 ಮಕ್ಕಳು ಅಷ್ಟೇ ಇದ್ದರು. ಅವರ ಒಂದು ಪರ್ಸೆಂಟೇಜ್ ಹಾಕಿದೆ ಮತ್ತು ಶಾಲೆ ನಡೆದ ಅದು ಹಾಜರಾದ ದಿನಗಳನ್ನು ಹಾಕಿದೆ, ಸ್ಕೂಲಿಂಗ್ ಸ್ಟೇಟಸ್ ಹಾಕಿದೆ. ಈಗ ಒಂದು ತರಗತಿ ಆದಮೇಲೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ ಫೈನಲೈಸ್ ಅಂತ. ಇದನ್ನು ನೀವು ಫೈನಲೈಸ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲಿ ಪ್ರಮೋಟೆಡ್ ಎಷ್ಟು ಮಕ್ಕಳಿದ್ರು, ಆ ಒಂದು ಕ್ಲಾಸ್ 1 ಸೆಕ್ಷನಲ್ಲಿ ಎಷ್ಟು ಮಕ್ಕಳಿದ್ರು, ಎಷ್ಟು ಪ್ರಮೋಟ್ ಆಗಿದ್ರು ಅಂತ ಇಲ್ಲೆಲ್ಲ ಡೀಟೇಲ್ಸ್ ಸಮ್ಮರಿ ಬರುತ್ತೆ. ಸೊ ಅದು ನೀವು ಚೆಕ್ ಮಾಡ್ಕೊಳ್ಳಿ ಒಂದು ಸಾರಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಪ್ರೋಗ್ರೆಷನ್ ಆಕ್ಟಿವಿಟಿ ಫಾರ್ ಆಲ್ಸ್ ಟು ಕ್ಲಾಸ್ ಇದು ಕಂಪ್ಲೀಟೆಡ್ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೋಡಿ ಅಲ್ಲಿ ಫೈನಲೈಸ್ ಆಪ್ಷನ್ನು ಹೋಯ್ತು, ಸರಿನಾ? ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಈಗ ಇದೇ ರೀತಿ ಕ್ಲಾಸ್ 2 ಸೆಲೆಕ್ಟ್ ಮಾಡ್ಕೊತೇನೆ, ಸೆಕ್ಷನ್ ಎ ಸೆಲೆಕ್ಟ್ ಮಾಡ್ಕೊತೇನೆ. ನಾನೇನು ಮಾಡ್ತೀನಿ, ಗೋ ಮೇಲೆ ಕ್ಲಿಕ್ ಮಾಡ್ತೇನೆ. ಗೋ ಮೇಲೆ ಕ್ಲಿಕ್ ಮಾಡಿದಾಗ ಆ ಮಗುವಿನ ಒಂದು ಪ್ರಮೋಷನ್ ಅಂತ ಕೊಡ್ತೀನಿ. ಪ್ರಮೋಷನ್ ಅಂತ ಕೊಟ್ಟಾಗ ಈಗ 2ನೇ ಕ್ಲಾಸ್ ಮಗುದು ನೋಡಿ, ಇಲ್ಲಿ ಎಲಿಜಿಬಲ್ ಕ್ಲಾಸು ಆಟೋಮೆಟಿಕ್ಕಾಗಿ 3 ಅಂತ ತಗೊಳುತ್ತೆ, ಅಂದರೆ ಪ್ರಮೋಟ್ ಆಯಿತು ಅಂತ ಅರ್ಥ. ಸೊ ಇಲ್ಲಿ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡ್ತೇನೆ. ಅದಾದ ನಂತರ ಪರ್ಸೆಂಟೇಜನ್ನು, ಶಾಲೆ ನಡೆದ ದಿನಗಳನ್ನು ಹಾಕ್ತೇನೆ, ಸ್ಕೂಲಿಂಗ್ ಸ್ಟೇಟಸನ್ನು ಹಾಕ್ತೇನೆ. ಸರಿ, ಹಾಕ್ಬಿಟ್ಟು ಸೆಕ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊತೇನೆ, ಅಪ್ಡೇಟ್ ಅಂತ ಕೊಡ್ತೇನೆ. ಆ ಮಗುವಿಂದ ಅಪ್ಡೇಟ್ ಆಯಿತು. ಫೈನಲೈಸ್ ಮಾಡ್ತೇನೆ. ಒಂದೇ ಮಗು ಇತ್ತು, ಅದಾಯಿತು. ಹೀಗೆ ನೀವು ತರಗತಿವಾರು ಎಲ್ಲ ಮಕ್ಕಳ ಒಂದು ಪ್ರೋಗ್ರೆಷನ್ ಆ್ಯಕ್ಟಿವಿಟಿನ ಮೊದಲು ಸ್ಕೂಲ್ ವೈಸು ಕಂಪ್ಲೀಟ್ ಮಾಡಬೇಕಾಗುತ್ತೆ, ಸರಿನಾ? ಇನ್ನೂ ಒಂದು ಮಾಹಿತಿಯನ್ನು ಗಮನಿಸಿ. ಕೆಲವು ಸರಿ ಏನಾಗುತ್ತಪ್ಪ ಅಂದರೆ ನಮ್ಮ ಶಾಲೆಯಲ್ಲಿ ಯಾವುದೋ ಒಂದು ತರಗತಿ ಮಕ್ಕಳೇ ಇರೋದಿಲ್ಲ, ಸರಿನಾ? ನಾವೇನು ಮಾಡಿಬಿಡ್ತೀವಿ, ಅದನ್ನ ಮಕ್ಕಳೇ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಬಿಡ್ತೀವಿ. ಸೊ ಹಂಗೆ ಬಿಡೋಂಗಿಲ್ಲ. ನೀವು ಯಾವ ತರಗತಿಯಲ್ಲಿ ಮಕ್ಕಳಿಲ್ಲ ಅಂದರೂ ಕೂಡ ಅದನ್ನ ಆ ತರಗತಿನ 0 ಫೈನಲೈಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಇಲ್ಲಿ 5ನೇ ಕ್ಲಾಸ್ ಕೊಡ್ತಾ ಇದ್ದೀನಿ. ಇಲ್ಲಿ 5ನೇ ಕ್ಲಾಸಲ್ಲಿ ಯಾವುದೇ ಮಗು ಇಲ್ಲ ಇಲ್ಲಿ ನಮ್ಮ ಶಾಲೆಯಲ್ಲಿ, ಅಂದರೆ 25-26ನೇ ಸಾಲಲ್ಲಿ ಯಾವುದೇ 5ನೇ ಕ್ಲಾಸಲ್ಲಿ ಯಾವುದೇ ಮಗು ಇಲ್ಲ. ಸೊ ಹಾಗಾಗಿ ನೋ ರೆಕಾರ್ಡ್ ಫೋನ್ ಅಂತ ಬಂದಾಗಿದೆ. ಸೊ ನಾವೇನು ಬಿಟ್ಬಿಡ್ತೀವಿ. ಹಿಂಗೆ ಬಿಟ್ಟಾಗ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಕಂಪ್ಲೀಟ್ ಆಗೋದಿಲ್ಲ, ಫೈನಲೈಸ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಇಲ್ಲಿ ಆ ಥರ ನೋ ರೆಕಾರ್ಡ್ಸ್ ಫೋನ್ ಕೆಳಗೆ ಫೈನಲೈಸ್ ಅಂತ ಬಂದಿದೆಯಲ್ವ, ಅದು 0 ಎನ್ರೋಲ್ಮೆಂಟ್ ಇದ್ದರೂ ಕೂಡ ನಾವು ಫೈನಲೈಸನ್ನು ಕೊಡಬೇಕಾಗುತ್ತೆ. ಫೈನಲೈಸ್ ಕೊಟ್ಟರೆ ಮಾತ್ರ ಅದು ಫೈನಲೈಸ್ ಆಗುತ್ತೆ, ಓಕೆನಾ? ಸೊ ಈಗ ಈ ಆ್ಯಕ್ಟಿವಿಟಿನ ಎಲ್ಲ ಒಂದು ಕ್ಲಾಸ್ ವೈಸು ಮಾಡ್ತಾ ಹೋದ್ವಿ, ಸರಿನಾ? ಈಗ ನಾನು ಏನು ಮಾಡ್ತೀನಿ, ಬ್ಯಾಕ್ ಬರ್ತೇನೆ. ಬ್ಯಾಕ್ ಬಂದುಬಿಟ್ಟು ಈಗ ವ್ಯೂ ಸಮ್ಮರಿ ಮೇಲೆ ಕ್ಲಿಕ್ ಮಾಡ್ತೇನೆ. ಈ ವ್ಯೂ ಸಮ್ಮರಿ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು, ಈ ಸ್ಟೇಟಸ್ ಎಲ್ಲರದು ಡನ್ ಅಂತ ಇದೆ, ಎಲ್ಲರೂ ಪ್ರಮೋಟೆಡ್ ಅಂತ ಇದೆ, ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಇದೆ, ಸರಿನಾ? ಆಮೇಲೆ ಇನ್ನೂ ಒಂದು ಕ್ಲಾಸ್ ವೈಸ್ ಸಮ್ಮರಿನೂ ನೋಡ್ಬೋದು, ಪ್ರೋಗ್ರೆಷನ್ ಸಮ್ಮರಿ ಸೆಕ್ಷನ್ ವೈಸ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕ್ಲಾಸ್ 1 ಫೈನಲೈಸ್ಡ್. ನಿಮ್ಮ ಶಾಲೆಯಲ್ಲಿ ಎಷ್ಟು ತರಗತಿ ಇದ್ದಾವೋ ಅಷ್ಟು ತರಗತಿ ಮುಂದೆ ಈ ರೀತಿ ಪ್ರೋಗ್ರೆಷನ್ ಸ್ಟೇಟಸ್ಸು ಫೈನಲೈಸ್ಡ್ ಅಂತ ಬಂದಿರಬೇಕು, ಓಕೆನಾ? ನೀವೇನಾದರೂ ಅಪ್ಡೇಟ್ ನೋಡೋದು ಮಾಹಿತಿ ಇದ್ದರೆ ವ್ಯೂ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಆ ಮಾಹಿತಿಯನ್ನು ನೋಡ್ಬೋದು ಮತ್ತು ಕರೆಕ್ಷನ್ಸ್ ಕೂಡ ಮಾಡ್ಬೋದು, ಓಕೆನಾ? ಇದು ಸಮ್ಮರಿಯನ್ನು ನೋಡೋದಾದರೆ.
ಓಕೆ. ನೆಕ್ಸ್ಟ್ ಅಗೇನ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತಾನೆ. ಫೈನಲೈಸ್ ಪ್ರೋಗ್ರೆಷನ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಪ್ರೋಗ್ರೆಷನ್ ಆ್ಯಕ್ಟಿವಿಟಿನ ಫೈನಲೈಸ್ ಮಾಡಬೇಕಾಗುತ್ತೆ. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಫೈನಲೈಸ್ ಆಗುತ್ತೆ. ಸೊ ಇದಿಷ್ಟು 2025-26ನೇ ಮಕ್ಕಳನ್ನು 26-27ನೇ ಸಾಲಿಗೆ MHRD UDS+ ಅಲ್ಲಿ ಯಾವ ರೀತಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡಬೇಕು ಅನ್ನೋದನ್ನು ನೀವು ದಯವಿಟ್ಟು ಗಮನಿಸಿ. ಈ ಒಂದು ಆ್ಯಕ್ಟಿವಿಟಿನ ಇವಾಗಿಂದನೇ ಶುರು ಮಾಡ್ಕೊಳ್ಳಿ. ಯಾಕಂದರೆ ಜೂನಿಂದ ಮತ್ತು ಈ ಒಂದು ಕರೆಂಟ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ತಾ ಹೋಗ್ತಾವಲ್ವ. ಜೊತೆಗೆ SATS ಅಲ್ಲೂ ಕೂಡ ಪ್ರಮೋಷನ್ ಆ್ಯಕ್ಟಿವಿಟಿ ಶಾರ್ಟ್ಲಿ ಬಿಡ್ತಾರೆ. ಸೊ ಹಾಗಾಗಿ ಅಟ್ ಎ ಟೈಮ್ ಎರಡು ಕೂಡ ನೀವು ಹ್ಯಾಂಡಲ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಮಾಹಿತಿಗೆ ನಮ್ಮ SCTS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.